ಸಿನಿಮಾಗಳಲ್ಲಿ ಆಪ್ತ ಅಭಿನಯದ ಮೂಲಕ ಪ್ರೇಕ್ಷಕರ ಮನ ಗೆದ್ದ ರಂಜನಿ ರಾಘವನ್ ಅವರು ಕತೆ, ಡಬ್ಬಿ, ಕಥೆ ಸಂಕಲನ ಹಾಗೂ ಸ್ವೈಪ್ ರೈಟ್ ಕಾದಂಬರಿ ಮೂಲಕ ಓದುಗರನ್ನ ತಲುಪಿದ್ದಾರೆ. ಸಣ್ಣ ಕತೆಗಳ ಸಂಕಲನ ತರುವ ಇನ್ನಷ್ಟು ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮನ್ನ ಗುರುತಿಸಿಕೊಳ್ಳುವ ಕನಸು ಹೊತ್ತಿರುವ ಅವರು ತಾವು ಕಂಡ ಪುಸ್ತಕ ಲೋಕವನ್ನ ಇಲ್ಲಿ ತೆರೆದಿಟ್ಟಿದ್ದಾರೆ. ಸಿನಿಮಾ ಜೊತೆಗೆ ಬರವಣಿಗೆಯಲ್ಲಿಯೂ ತೊಡಗಿಕೊಂಡಿದ್ದೀರಿ. ಅದನ್ನೇ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆ ಯೋಚಿಸಿದ್ದೀರಾ? ಸದ್ಯ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೇನೆ. ಆದರೆ ಸಾಹಿತ್ಯ, ಓದು ಹಾಗೂ ಬರವಣಿಗೆಯಿಂದ ನನ್ನನ್ನ ನಾನು ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹೊಸ ಹೋದಿಗೆ ನನ್ನನ್ನ ಸದಾ ತೆಗೆದುಕೊಳ್ಳುತ್ತೇನೆ. ಬರವಣಿಗೆಯ ಬಗ್ಗೆಯೂ ಯೋಚಿಸುತ್ತೇನೆ. ನಿಮ್ಮ ಬರವಣಿಗೆಗಳ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುತ್ತೀರಾ? ಖಂಡಿತ. ಓದುಗರ ಅಭಿಪ್ರಾಯಗಳನ್ನ ಸದಾ ಗೌರವಿಸುತ್ತೇನೆ. ಅಲ್ಲದೆ ನನ್ನ ಬರವಣಿಗೆಯ ಮೌಲ್ಯ ಹೇಗೆ ವೃದ್ಧಿಸಿಕೊಳ್ಳಬಹುದು ಎಂಬುದನ್ನ ಸದಾ ಯೋಚಿಸುತ್ತೇನೆ. ನನ್ನ ಇತ್ತೀಚಿನ ಕಾದಂಬರಿ ಸ್ವೈಪ್ ರೈಟ್ ಅನ್ನ ಇನ್ನಷ್ಟು ಸುಂದರವಾಗಿ ಬರೆಯಬಹುದಿತ್ತು ಎನಿಸಿದ್ದೂ ಇದೆ. ಆತ್ಮಾವಲೋಕನವೇ ಸದಾ ಮತ್ತಷ್ಟು ಹೊಸತುಗಳ ಅನ್ವೇಷಣಕ್ಕೆ ಬಲ ತುಂಬುತ್ತದೆ. ಹೊಸ ಬರಹಗಾರರಿಗೆ ಸೂಕ್ತ ವೇದಿಕೆ ಸಿಗುತ್ತಿದೆಯೇ? ಸಾಕಷ್ಟು ಪ್ರಕಾಶನ ಸಂಸ್ಥೆಗಳು ಹೊಸ ಬರಹಗಾರರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿರುವುದು ಸಂತಸ. ಈ ಮೂಲಕ ಹೊಸ ಸಾಹಿತ್ಯ ಪ್ರಕಾರಗಳು ಹಾಗೂ ಎಲ್ಲ ವಯೋಮಾನದವ ಓದುಗರನ್ನ ತಲುಪುವ ಪುಸ್ತಕಗಳ ಬರವಣಿಗೆ ಕೂಡ ಹೆಚ್ಚಬೇಕು. ನಿಮ್ಮನ್ನ ಇತ್ತೀಚೆಗೆ ಕಾಡಿದ ಪುಸ್ತಕ ಯಾವುದು? ಗಜಾನನ ಶರ್ಮಾ ಅವರ ಪುನರ್ವಸು ಕಾದಂಬರಿ. ಇದರಲ್ಲಿ ಬರುವ ಜಲವಿದ್ಯುತ್ ಯೋಜನೆ, ಮುಳುಗಡೆಯಾಗುವ ಹಳ್ಳಿಗಳು, ಅಲ್ಲಿನ ಜನಜೀವನ, ಅವರ ಸಂಕಟಗಳು ಹೀಗೆ ಹಲವು ಸನ್ನಿವೇಶಗಳು ಕಣ್ಣೆದುರು ನಿಲ್ಲುತ್ತವೆ. ಹಲವು ಪಾತ್ರಗಳು ಪದೇ ಕಾಡುತ್ತವೆ. ಮತ್ತೆ ಓದಬೇಕು ಎನಿಸುವ ಪುಸ್ತಕ? ನನಗೆ ಬಾಲ್ಯದಿಂದಲೂ ಅನುಪಮಾ ನಿರಂಜನ್ ಅವರ ದಿನಕ್ಕೊಂದು ಕತೆ ಪುಸ್ತಕ ಓದುವ ಹವ್ಯಾಸ ಇತ್ತು. ಈಗಲೂ ಕತೆಗಳು ನೆನಪಾಗುತ್ತವೆ. ಈ ಪುಸ್ತಕ ಸದಾ ಓದಲು ಪ್ರೇರಣೆ ನೀಡುತ್ತದೆ. ನಿಮ್ಮ ಮುಂದಿನ ಪುಸ್ತಕ ಯಾವುದು? ಇನ್ನೊಂದು ಸಣ್ಣ ಕಥಾ ಸಂಕಲನವನ್ನ ಹೊರತರುವ ಬಗ್ಗೆ ಯೋಚಿಸುತ್ತಿದ್ದೇನೆ. ಮುಂದಿನ ಪೀಳಿಗೆಯಲ್ಲಿ ಓದಿನ ಗೀಳು ಹುಟ್ಟಿಸುವುದು ಹೇಗೆ? ಪೀಳಿಗೆಯಿಂದ ಪೀಳಿಗೆಗೆ ಅಭಿರುಚಿ ಬದಲಾಗುತ್ತದೆ. ಆದರೆ ಓದಿನ ಕೊಂಡಿ ಕಳಚಬಾರದು. ಹೀಗಾಗಿ ಅವರ ಮನಸ್ಥಿತಿಗೆ ಅನುಗುಣವಾಗಿ ಹಾಗೂ ಮುಂದುವರೆದ ತಂತ್ರಜ್ಞಾನದೊಂದಿಗೆ ಓದಿನ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕು. ಆಡಿಯೋ ಬುಕ್ಗಳು ಈ ಓದಿಗೆ ಪೂರಕವಾಗುತ್ತದೆ. ಹೆಚ್ಚೆಚ್ಚು ಪುಸ್ತಕಗಳು ಸಹ ತಾಂತ್ರಿಕವಾಗಿ ಓದುಗರನ್ನ ಹೆಚ್ಚೆಚ್ಚು ತಲುಪಬೇಕು. ಪಠ್ಯದ ಹೊರತಾಗಿ ಇತರೆ ಪುಸ್ತಕಗಳ ಓದಿನ ಹವ್ಯಾಸ ಬಾಲ್ಯದಲ್ಲೇ ಬೆಳೆಯಬೇಕು. ಪೋಷಕರು ಕೂಡ ಮಕ್ಕಳಲ್ಲಿ ಉತ್ತಮ ಅಭಿರುಚಿ ಮೂಡಿಸಬೇಕು. ಯುವ ಓದುಗರಿಗೆ ನಿಮ್ಮ ಕಿವಿ ಮಾತೇನು? ಓದು ಅಂದರೆ ಕೇವಲ ಜ್ಞಾನ ಸಂಪಾದನೆ ಅಲ್ಲ, ಅದಕ್ಕೂ ಮೀರಿದ ಜೀವನಾನುಭವ ಅದು. ಯಾಕೆಂದರೆ ನೂರಾರು ಪುಟಗಳ ಪುಸ್ತಕದ ಪ್ರತಿ ಹಾಳೆಯಲ್ಲಿ ಮೂಡಿದ ಅಕ್ಷರಗಳನ್ನ ಓದುತ್ತಾ, ಸಂದರ್ಭಗಳನ್ನ ಕಲ್ಪಿಸುತ್ತಾ ಅದರಲ್ಲಿ ತಲ್ಲೀನವಾಗುವ ವಿಧಾನ ಇದೆಯಲ್ಲ, ಅದು ನಮ್ಮನ್ನ ನಿರಾಳಗೊಳಿಸುತ್ತದೆ. ಓದುವ ಹುಮ್ಮಸ್ಸು ಹೆಚ್ಚಿಸುತ್ತದೆ. ಅಲ್ಲದೆ ನಮಗೆ ಗೊತ್ತಿಲ್ಲದೆ ಬದುಕಿನಲ್ಲಿ ತಾಳ್ಮೆ, ಸಮಾಧಾನ ಕಲಿಸುತ್ತದೆ. ಹೀಗಾಗಿ ನಮ್ಮನ್ನ ನಾವು ಧನಾತ್ಮಕವಾಗಿ ರೂಪಿಸಿಕೊಳ್ಳಲು ಓದು ಮುಖ್ಯ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.